ಪ್ರೇತ ಆತ್ಮ ಇಸ್ ಈಕ್ವಲ್ಸ್ ಟು ಪ್ರೇತಾತ್ಮ. ಆಲ್ರೆಡಿ ಅದು ಒಂದು ಆತ್ಮ, ನಮ್ಮೊಳಗೂ ಒಂದು ಆತ್ಮ ಇದೆ. ಆಲ್ರೆಡಿ ಇರುವಂತ ಆತ್ಮದ ಒಳಗೆ ಮತ್ತೊಂದು ಆತ್ಮ ಬಂದು ಸೇರ್ಕೊಳಕ್ ಹೇಗ್ ಸಾಧ್ಯ? ಸಾಧ್ಯ ಆಗಲ್ಲ. ಅಂತರಾತ್ಮ ಬೇರೆ, ಪ್ರೇತಾತ್ಮ ಬೇರೆ. ಇದು ಅಂತರಾತ್ಮ ಇರೋದು ನೀನು ಹೇಳಿದ ಕೆಲಸ. ಈ ಆತ್ಮ ಅನ್ನಕ್ಕಂಥದ್ದು ನೀನು ಒಳಗಡೆ ಇದು ಮಾಡಬೇಡ, ಇದಾದ್ರೆ ಇದಾಗತ್ತೆ ಅಂತ ಇದು ಕೇಳುತ್ತೆ. ಆತ್ಮ ಹಂಗಲ್ಲಲ್ವಾ, ಅದಕ್ಕೆ ಬೇಕೇನ್ ಬೇಕೋ ಅದು ಕೇಳುತ್ತೆ. ಒಂದು ವ್ಯಕ್ತಿಯ ದೇಹದಲ್ಲಿ ಎಷ್ಟು ಆತ್ಮಗಳು ಬಂದು ಸೇರ್ಕೋಬಹುದು? ಈಗ ಒಂದೊಂದು ಹೇಳ್ತಾರೆ, ಒಂದೊಂದು ಫಿಲಿಮಲ್ಲಿ 3, 4, 5, 11, 21 ಇವೆಲ್ಲ ಸುಳ್ಳು. ಯಾವುದೇ ಆಗಲಿ ಒಂದು ಮನುಷ್ಯನ ಒಳಗಡೆ 3 ಆತ್ಮಗಳು ಮೇಲೆ ಸೇರಕ್ಕಾಗಲ್ಲ. ಅದನ್ನೇ ಪೇರಿಚಿದ ಆತ್ಮ ಅಂತ ಕರಿತೀವಿ, ಪಾರಂಪಿತ ಆತ್ಮಗಳಂತ ಕರಿತೀವಿ, ಲೌಕಿಕ ಆತ್ಮ ಅಂತ ಕರಿತೀವಿ. ಆಯ್ತಾ? ಇಷ್ಟು ವರ್ಡ್ ಇದೆ, ಆತ್ಮಗಳಲ್ಲೇ ಇಷ್ಟಿದೆ. ಸೊ ಈ ಆತ್ಮ ಅನ್ನೋದು 3 ಮೇಲೆ ಸೇರಕ್ಕಾಗಲ್ಲ. 5 ಇದೆ, 10 ಇದೆ ಅನ್ನೋಕೊಂತೆಲ್ಲ ಬೋಗಸ್ಸೆ. ಓಕೆ, ಸಾಕಷ್ಟು ಜನರಿಗೆ ಭಯ ಇರುತ್ತೆ ಪ್ರೇತಾತ್ಮ ಕಂಡ್ರೆ. ಈವನ್ ನನಗೂ ಕೂಡ ಆತ್ಮ ಈ ಹೆಸರೆಲ್ಲ ಕೇಳಿದ್ರೆ ಭಯ ಆಗುತ್ತೆ. ಈ ದೀಕ್ಷೆಯಿಂದ ಆ ಭಯದಿಂದ ಹೊರಗೆ ಬರಬಹುದಾ? ಖಂಡಿತ. ಯಾಕಂದ್ರೆ ವಿದ್ಯೆಯನ್ನ ಇವರು ಬೇಡ ಅಂದ್ರೆ ಏನು ದೀಕ್ಷೆ ಕೊಡ್ತೀವಿ, ಇವ್ರು ಬೇಡ ಅಂದ್ರೆ ನಾನು ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಈ ಕೆಲಸವನ್ನ ಮಾಡಿಸು, ಹಿಂಗ್ ಮಾಡಿ ಅಂತ ಆಗುತ್ತೆ. ಯಾಕೆ ಒಬ್ಬರ ಹತ್ರ ಹೋಗಿ ಎಲ್ಲೆಲ್ಲೋ ಕೂತ್ಕೊಂಡು ಎಲ್ಲೆಲ್ಲೋ ಹೋಗ್ತೀರಾ? ಈಗ ನಮ್ಮ ಕರ್ನಾಟಕದಲ್ಲಿ ಹೆಂಗಾಗಿದೆ ಅಂದರೆ, ಒಂದು ವಿಚಾರ ಹೇಳ್ತೀನಿ, ಒಬ್ಬನ್ನ ಬೆಳೀತಾ ಇದ್ದಾರೆ ಅಂದರೆ ತುಳಿಯೋದು ಜಾಸ್ತಿ. ಅದು ಓಪನ್ ಆಗಿ ಹೇಳ್ತೀನಿ. ನೀವಾಗಿರ್ಬೋದು, ನಾನಾಗಿರ್ಬೋದು, ಯಾರಾಗಿ ತುಳಿತಾರ ಜಾಸ್ತಿ. ನೇವಾಗಿ ಬೆಳೀತಿದ್ದಾನಲ್ಲ ಇವನು, ಇನ್ನು ಬಿಟ್ಟರೆ ನಾನು ಆಗ್ಬಿಡೋದು, ನಮ್ಮ ಶಿಷ್ಯಂದ್ರೆ ಹೇಳ್ಕೊಂಡ್ಬಿಡ್ತಿದ್ದಾನಲ್ಲ. ನಿಮ್ಮ ಹತ್ರ ಕರೆಕ್ಟಾಗಿ ವಿದ್ಯೆ ಇದ್ರೆ ಅವ್ರೇನು ನನ್ನ ಹತ್ರ ಬರ್ತಾರೆ? ನಿಮ್ಮ ಹತ್ರ ವಿದ್ಯೆ ಇಲ್ಲ, ಬರ್ತಾ ಇದ್ದಾರೆ. ಈ ಒಂದು ಸಾಧನೆಯನ್ನ ಮಾಡ್ಕೊಂಡು ಸಿದ್ಧಿಯನ್ನ ಪಡ್ಕೊಂಡು ಇನ್ನೊಬ್ಬರ ಗಂಡ ಅಥವಾ ಇನ್ನೊಬ್ಬರ ಹೆಂಡತಿ ನನಗೆ ವಶ ಆಗ್ಬೇಕು ಅಂತ ಮಾಡ್ಕೊತಾರೆ. ಇದರಿಂದ ಅವ್ರ ಸಂಸಾರ ಹಾಳಾಗೋದಿಲ್ವಾ? ವಶೀಕರಣ ಇಲ್ಲೇ ಇಲ್ವಲ್ಲ. ಮೋಹಿನಿಯಲ್ಲಿ ವಶೀಕರಣ ಇಲ್ವಲ್ಲ. ಮೋಹಿನಿಯಲ್ಲಿ ವಶೀಕರಣ ಮಾಡ್ಕೊಂತೀನಿ ಅನ್ನೋದು ಪೆದ್ದ. ಅವನಿಗೆ ಅದರಲ್ಲಿ ಏನು ಗೊತ್ತಿಲ್ಲ ಅಂತ. ಯಾರು ಇದನ್ನ ದೀಕ್ಷೆ ತಗೊಂತಾರೋ, ಯಾರು ಈ ಮೋಹಿನಿ ವಿದ್ಯೆಯನ್ನು ತಗೊಂತಾರೋ, ಯಾರು ಈ ಮೋಹಿನಿಯಲ್ಲಿ ಅಟ್ರಾಕ್ಟ್ ಪಡ್ಕೊಂತಾರೋ, ತಂತ್ರ ಪಂಡಿತರಿಗೆ ಶಕ್ತಿ ಜಾಸ್ತಿ ಆಗತ್ತೆ, ಅನುಕೂಲ ಆಗತ್ತೆ. ಅವರು ಅಕಸ್ಮಾತ್ ಈ ತಾಯ್ತವನ್ನ ಕೊಡ್ತಾರೆ. ಈಗ ತಾಯ್ತವನ್ನ ಕೊಟ್ಟಾಗ, ಒಂದು ಮಂತ್ರವನ್ನ ಕೊಟ್ಟಾಗ, ಒಂದು ಅವು ಅಷ್ಟಬಂಧನೆ ಮಾಡಿಕೊಟ್ಟಾಗ ಇವೆಲ್ಲ ವರ್ಕೌಟ್ ಆಗುತ್ತೆ, ಅವ್ರಿಗೆ ಶಕ್ತಿ ಹೆಚ್ಚಾಗತ್ತೆ. ಸೊ ನಾನು ಹೇಳೋದಂದ್ರೆ, ವಿದ್ಯೆ ಅನ್ನಕ್ಕಂಥ ಅಪಾರವಾದದ್ದು, ಭಕ್ತಿ ಅಂತಕ್ಕಂಥದ್ದು ಯಾರಿಗೆ ಆಸಕ್ತಿ ಇದೆಯೋ ಇದೇ ತಿಂಗಳು 28ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಬಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇರುತ್ತೆ. ಮತ್ತೆ ಲಾಸ್ಟಲ್ಲಿ ನಿಮಗೆ ಪ್ರೇತ ಬಾಧೆ ನಿವಾರಣೆ ಮಾಡೋದು ಯಾವ ಥರ, ಪ್ರೇತಾಕರ್ಷಣೆ ಮಾಡೋದು ಯಾವ ಥರ, ಮತ್ತೆ ಮೋಹಿನಿಯನ್ನು ಆಕರ್ಷಣೆ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀವಿ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಆಗತ್ತೆ. 4 ಜನಕ್ಕೆ ಹೇಳ್ಕೊಡ್ತಾ ಇರೋದು ಮೋಹಿನಿ ಸಾಧನೆ. ಇದನ್ನ ಮಾಡಿದಂತ ನಂತರ ಆ ವ್ಯಕ್ತಿಗೆ ಯಾವ ರಹಸ್ಯಮಯ ಬದಲಾವಣೆಗಳಾಗುತ್ತೆ, ಏನ್ ಅನುಕೂಲ ಏನಾಗುತ್ತೆ? ಯಾರು ಇದನ್ನ ದೀಕ್ಷೆ ತಗೊಂತಾರೋ, ಯಾರು ಈ ಮೋಹಿನಿ ವಿದ್ಯೆಯನ್ನು ತಗೊಂತಾರೋ, ಯಾರು ಈ ಮೋಹಿನಿಯಲ್ಲಿ ಅಟ್ರಾಕ್ಟ್ ಪಡ್ಕೊಂತಾರೋ, ತಂತ್ರ ಪಂಡಿತರಿಗೆ ಶಕ್ತಿ ಜಾಸ್ತಿ ಆಗತ್ತೆ. ತಂತ್ರಕ್ಕೆ ಶಕ್ತಿ ಜಾಸ್ತಿ ಆಗತ್ತೆ, ಅನುಕೂಲ ಆಗತ್ತೆ. ಅವರು ಅಕಸ್ಮಾತ್ ಈ ತಾಯ್ತವನ್ನ ಕೊಡ್ತಾರೆ. ಈಗ ತಾಯ್ತವನ್ನ ಕೊಟ್ಟಾಗ, ಒಂದು ಮಂತ್ರವನ್ನ ಕೊಟ್ಟಾಗ, ಒಂದು ಅವು ಅಷ್ಟಬಂಧನೆ ಮಾಡಿಕೊಟ್ಟಾಗ ಇವೆಲ್ಲ ವರ್ಕೌಟ್ ಆಗುತ್ತೆ, ಅವ್ರಿಗೆ ಶಕ್ತಿ ಹೆಚ್ಚಾಗತ್ತೆ. ಒಂದೇ ವಿದ್ಯೆಯಲ್ಲಿ ಕಲ್ತನ ಎಲ್ಲ ಮಾಡ್ತೀನಿ ಅಂದರೆ ಸುಳ್ಳು. ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ವಿಜ್ಞಾನನೇ ಸಪ್ರೇಟ್, ಗಣಿತನೇ ಸಪ್ರೇಟು, ಕನ್ನಡನೇ ಸಪ್ರೇಟು, ಸಮಾಜನೇ ಸಪ್ರೇಟ್. ಯಾಕೆ? ಕಾಮನ್ ಬೇಸಿಕ್ ಅರ್ಥ ಮಾಡ್ಕೊಬೇಕಷ್ಟೆ. ಒಂದೊಂದು ವಿದ್ಯೆಗೆ ಒಂದೊಂದು ಪಾಂಡಿತ್ಯತೆ ಇರುತ್ತೆ. ಈ ವಿದ್ಯೆಯಲ್ಲಿ ಈ ಕೆಲಸ ಮಾಡಿದ್ರೆ ಮಾತ್ರ ವರ್ಕೌಟ್ ಆಗತ್ತೆ. ಈಗ ಒಬ್ಬ ಬರ್ತಾನೆ, ಸ್ವಾಮಿ ನನಗೆ ಇದೇನಿದು ವಶೀಕರಣ ಮಾಡಿಕೊಡ್ಬೇಕು ಅಂತ ಹೇಳ್ತಾನೆ. ಅದು ಎಕ್ಸಾಂಪಲ್. ಅವನು ಮದುವೆ ಮಾಡ್ಕೊಳಕ್ಕೆ ಮಾಡ್ತಾನೋ, ಇಲ್ಲ ವಶೀಕರಣ ಮಾಡಿಕೊಂಡು, ಇದು ಯಾವ ವಿಧದಲ್ಲಿ ಮಾಡಬೇಕು? ವಶೀಕರಣ ಅಂತ ಹೆಸರು ಗೊತ್ತಷ್ಟೇ. ಈ ವಶೀಕರಣ ಯಾವುದ್ರಲ್ಲಿ ಮಾಡಬೇಕು? ಯಕ್ಷಿಣಿಯಲ್ಲಿ ಮಾಡಬೇಕಾ, ಇಲ್ಲ ಅಂದರೆ ವಾರಾಹಿಯಲ್ಲಿ ಪ್ರಯೋಗದಲ್ಲಿ ಮಾಡಬೇಕಾ, ಇಲ್ಲ ಕೌಲಾಚಾರದಲ್ಲಿ ಮಾಡಬೇಕಾ, ಇಲ್ಲ ವಾಮಾಚಾರದಲ್ಲಿ ಮಾಡಬೇಕಾ, ಇಲ್ಲ ತಂತ್ರಚಾರದಲ್ಲಿ ಮಾಡಬೇಕಾ? ಯಾವುದ್ರಲ್ಲಿ ಮಾಡ್ತೀರಾ? ತಾಯ್ದಲ್ಲಿ ಹಾಕ್ಕೊಳ್ಬಿಡ್ಬೇಕಾ? ಮೊನ್ನೆ ಯಾರೋ ಒಬ್ಬ ಯಪ್ಪ ಬಂದಿದ್ದ, ವಶೀಕರಣ ಯಾರೋ ಮಾಡ್ಕೊಂಡು 60,000 ಇಸ್ಕೊಂಡಿರೋದಲ್ಲ ಅಂತ ಒಂದು ಬುಡುಗೆಯಲ್ಲಿ ಮಣ್ಣು ತುಂಬಿಬಿಟ್ಟು ಅವ್ರ ಬಟ್ಟೆ ತುಂಬಿಟ್ಟು ಕೊಟ್ಬಿಟ್ಟಿದ್ದಾನೆ. ಸೊ ಈ ಥರ ಇರುತ್ತೆ ವಿದ್ಯೆ ಕಲ್ತಿಲ್ಲ ಅಂದರೆ. ಅದಕ್ಕೆ ನಾನು ಹೇಳಿದ್ದು, ದೊಡ್ಡ ನಿಮ್ಗೆ ಹಿಂಗೆ ಬೇಕಾ ಹಂಗೆ ಬೇಕಾ ಬನ್ನಿ ನನ್ನ ಹತ್ರ ಮಾಡಿಕೊಡ್ತೀನಿ, ಈ ಥರ ಚಾಲೆಂಜ್ ಆಡೋವ್ರನ್ನ ಬಿಟ್ಬಿಡಿ.
ನಾನೇನು ಹೇಳ್ತಿದ್ದೀನಿ ಅಂದರೆ ಚಾಲೆಂಜ್ ನಾನು ಏನಾದ್ರು ತೊಗೊತಾ ಇದ್ದೀನಿ ಅಂದರೆ ವಿದ್ಯೆಯಲ್ಲಿ ಕಲಿಸೋದು ನಾನು ಚಾಲೆಂಜ್ ತೊಗೊತಾ ಇದ್ದೀನಿ. ನನ್ನ ಹತ್ರ ಯಾವುದೇ ಪ್ರಕಾರವಾಗಿ ಒಂದು ಕ್ಲೈಂಟನ್ನು ನಾನು ತಗೊಂಡ ಮೇಲೆ ಅವ್ರ ಕೆಲಸ ಆಗೋರು ನಾನು ಬಿಡೋದಿಲ್ಲ. ರಿಪೀಟ್ ಕರ್ಸ್ಕೊತೀನಿ, ನಾನೇ ಫೋನ್ ಮಾಡಿ ಕರ್ಸ್ಕೊತೀವಿ, ಬನ್ನಿ ಕೆಲಸ ಆಗಿದೆ ಇಲ್ವಾ ಅಂತ. ಇದು ನಮ್ಮ ಕ್ಯಾರೆಕ್ಟರ್. ಓಕೆ, ಇವಾಗ ಕುಂತಿ ಕೂಡ ಮಂತ್ರದಿಂದನೇ ಕರ್ಣನನ್ನ ಪಡೆದಿದ್ದು ಹೌದಲ್ವಾ? ಮತ್ತೆ ಇನ್ನ ಬಾಕಿ 5 ಮಕ್ಕಳನ್ನು ಕೂಡ ಅವರು ಮಂತ್ರದಿಂದನೇ ಪಡೆದಿದ್ದು. ನಿಮ್ಮ ಹತ್ರ ಅವರು ದೀಕ್ಷೆಯನ್ನ ತಗೊಂಡ ನಂತರ ಈ ತರ ಸುಮ್ನೆ ಏನಾದ್ರು ಅವರು ಮಂತ್ರಗಳ ಉಚ್ಚಾರಣೆ ಮಾಡೋದ್ರಿಂದ ಅಥವಾ ಯೂಸ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಅದರಿಂದ ಏನಾಗಬಹುದು? ನೋಡಿ, ಇದರಲ್ಲಿ ಪ್ರಾಕ್ಟೀಸ್ಗೆ ನಿಮಗೆ ತೊಂದರೆ ಆಗಲ್ಲ. ಪ್ರಾಕ್ಟೀಸ್ಗೆ ತೊಂದರೆ ಇಲ್ಲ. ಪ್ರಾಕ್ಟೀಸ್ ಯಾವ ರೀತಿ ಮಾಡ್ಕೊಳ್ಬೇಕು ನಾನು ಹೇಳ್ಕೊಡ್ತೀನಿ ಅವ್ರಿಗೆ. ಮಂತ್ರ ಒಂದು ಉಚ್ಚಾರಣೆ ಎಲ್ಲಂದ್ರೆ ಅಲ್ಲಿ ಮಾಡಿದ್ರೆ ಏನೂ ಆಗೋದಿಲ್ಲ. ಬಟ್ ಪರ್ಫೆಕ್ಟಾಗಿ ಅದು ನೀವು ಆಕಾರಕ್ಕೆ ಇಕಾರಕ್ಕೆ ಉಕಾರಕ್ಕೆ ಕುತ್ಕೊಂಡಾಗ ಇಕಾರತ್ವ ಪ್ರಾರಂಭ ಆಗತ್ತೆ. ಸುಮ್ಮನೆ ಮಂತ್ರ ಎಲ್ಲಂದ್ರೆ ಉಚ್ಚಾರಣೆ ಮಾಡಿದ್ರೆ ಏನೂ ಆಗಲ್ಲ. ಎಲ್ಲಿ ಸ್ಥಾನ, ಆ ಸ್ಥಾನ ಏನು ಪದಾರ್ಥಗಳನ್ನ ಇಟ್ಟಿದ್ವಿ, ಯಾವುದನ್ನು ಫಸ್ಟ್ ನಾವು ಆಕರ್ಷಣೆ ಮಾಡಿಬೋದು, ಯಾವುದನ್ನು ಫಸ್ಟ್ ನಾವು ಉಚ್ಚಾರಣೆಯನ್ನು ಮಾಡಬೇಕು, ಯಾವುದನ್ನು ನಾವು ಪ್ರಾರಂಭವನ್ನು ಮಾಡಬೇಕು ಅನ್ನಕ್ಕಂಥದ್ದು ಕ್ರಮಬದ್ಧವಾಗಿರಬೇಕು. ಈಗ ಫಸ್ಟ್ ನಾವೇನು ಕಲಿತೀವಿ, ಆ ಈ ಉ ಕಲಿತೀವಿ. ಅದಾದಮೇಲೆ ಹೇಳ್ತೀವಿ ಆ ಅಂದರೆ ಅಮ್ಮ, ಆ ಅಪ್ಪ ಅಂತ ಕರಿತೀವಿ, ಅಮ್ಮ ಅಂತ ಕರಿತೀವಿ, ಸರಸ್ವತಿ ಅಂತ ಅಕ್ಷರ ಜೋಡಣೆಯನ್ನು ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಇದು ಅಷ್ಟೇ. ಫಸ್ಟ್ ನಾವು ಪ್ರಾರಂಭವಾಗಿ ಏನು ಮಾಡಬೇಕು, ಏನು ಪೂಜೆಯನ್ನು ಮಾಡಬೇಕು, ಕೌಲ ಪದ್ಧತಿಯಲ್ಲಿ ಮಾಡಬೇಕಾ, ವಾಮಾಚಾರ ಪದ್ಧತಿಯಲ್ಲಿ ಮಾಡಬೇಕಾ, ತಂತ್ರ ಪದ್ಧತಿಯಲ್ಲಿ ಮಾಡಬೇಕಾ, ದಕ್ಷಿಣಾಚಾರದಲ್ಲಿ ಮಾಡಬೇಕಾ, ದಕ್ಷಿಣಾಚಾರ ಅಂದರೆ ಏನು, ಕೌಲಾಚಾರ ಅಂದರೆ ಏನು, ಯಾರು ಗೊತ್ತಿಲ್ಲ. ಅದಕ್ಕೆ ವಿದ್ಯೆದಲ್ಲಿ ಬರುತ್ತೆ. ಎಲ್ಲ ಪಾಂಡಿತ್ಯವನ್ನ ತಿಳ್ಕೊಳವನು ಗುರು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಗುರುವು ನನಗೇನು ಕಳಿಸಿದಾನೋ ನಿಮಗೂ ನಾನು ಹಂಗೆ ಕಳಿಸ್ತಾ ಇದ್ದೀನಿ. ನನ್ನ ಗುರು ಏನು ಹೇಳ್ಕೊಟ್ಟಿದ್ದಾನೋ ಅದೇ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲೇನೋ ಹುಟ್ಟಾಕೊಂಡು ಮಾಡೋದೇನು ಇಲ್ಲ. ಮೋಹಿನಿ ಮಂತ್ರ, ನಾನು ಕೊಡೋ ಮಂತ್ರ ಮೋಹಿನಿ ಮಂತ್ರ, ಇಡೀ ವರ್ಲ್ಡ್ ಬುಕ್ಕನ್ನು ಹುಡುಕ್ಬಿಡಿ, ನಾನು ಚಾಲೆಂಜ್ ಮಾಡಿಬಿಡ್ತೀನಿ. ಇಡೀ ವರ್ಲ್ಡಲ್ಲಿ ಮೋಹಿನಿ ಮಂತ್ರನ ಹುಡುಕ್ಬಿಡಿ, ನಾನು ಕೊಡ್ತೀನಿ. ಅದೆಲ್ಲಿದೆ, ಯಾವ ಜಾಗದಲ್ಲಿದೆ, ಯಾವ ಥರ ಇದೆ, ತಾಳೆಗ್ರೆಯಲ್ಲಿ ಎಲ್ಲಿ ಬರೆದಿದ್ದಾರೆ ಮೋಹಿಣಿಯನ್ನು, ಯಾವ ಥರ ಅಂಶವನ್ನಿದೆ ನಾನು ತೋರಿಸ್ತೀನಿ. ನೋಡಿ, ಬುಕ್ಕಲ್ಲಿ ಬರೋದು ನಮಗೆ ಅರ್ಥ ಆಗೋದಿಲ್ಲ. ಪ್ರಾಕ್ಟಿಕಲ್ ಇಲ್ದಿರೆ ಯಾವುದು ನೀವು ಅರ್ಥ ಮಾಡ್ಕೊಳ್ಬೇಡಿ. ಈಗ ಎಷ್ಟೆಷ್ಟೋ ಬುಕ್ಗಳು ಬಂದಿದೆ, ಯಾವುದು ಈ ಬುಕ್ ಓದ್ಬಿಡಿ ನಿಮ್ಗೆ ಹಂಗಾಗ್ಬಿಡುತ್ತೆ, ಈ ಬುಕ್ ಓದ್ಬಿಡಿ ನಿಮ್ಗೆ ಕರ್ಣಪಿಶಾಚ ಆಗ್ಬಿಡುತ್ತೆ, ಈ ಬುಕ್ ಓದ್ಬಿಡಿ ಮೋಹಿನಿ ಆಗ್ಬಿಡುತ್ತೆ, ಈ ಬುಕ್ ಓದ್ಬಿಡಿ ಧನವಶೀಕರಣ ಆಗ್ಬಿಡುತ್ತೆ. ಗುರುವಿನ ಮಾರ್ಗ ಇಲ್ಲದೆ ನೀವು ಪ್ರಯತ್ನಕ್ಕೆ ಒಳಗಾದರೆ ಅದನ್ನು ಯಾವುದೇ ರೀತಿ ನೀವು ಅದನ್ನು ಯಾವುದೇ ರೀತಿ ಮಾಡಬೇಕು, ಯಾವ ರೀತಿ ಪಡಿಬೇಕು ಅಂತ ನೀವು ಹೋದರೆ, ಯಾಕಂದ್ರೆ ಅಲ್ಲಿ ಅಕ್ಷರ ಮಾತ್ರ ಇರುತ್ತೆ, ಪ್ರಾಕ್ಟಿಕಲ್ ಇರಲ್ಲ. ನಾವು ಹಂಗಲ್ಲ, ಪಾಠ ಹೇಳ್ಕೊಡ್ತಾ ಇದ್ದೀವಿ, ಪ್ರಾಕ್ಟಿಕಲ್ ಕೊಡ್ತಾ ಇದ್ದೀವಿ, ದೀಕ್ಷೆ ಕೂಡ ಕೊಡ್ತಾ ಇದ್ದೀವಿ. ಇಷ್ಟು ನಿಮ್ಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೀವಿ. ಸುಮ್ಮನೆ ಬುಕ್ ಇಟ್ಕೊಂಡು ಓದ್ಬಿಟ್ರೆ ಅದು ನಿಮ್ಗೆ ಅರ್ಥ ಆಗಲ್ಲ. ಅದನ್ನೇ ಅರ್ಧಂಬರ್ಧ ವಿದ್ಯೆ ಅಂತ ನಾನು ಹೇಳೋದು. ಬುಕ್ಕುಗಳು ಇಟ್ಕೊಂಡು ಓದೋದನ್ನು ಫಸ್ಟ್ ಬಿಡಿ, ಒಂದು ಗುರುವಿನ ಮುಖಾಂತರ ಹೋಗಿ. ನನ್ನಿಂದನೇ ಬನ್ನಿ ಅಂತ ನಾನು ಹೇಳೋದ. ನಿಮ್ಮ ಗುರುಗಳು ಯಾರು ಇರ್ತಾರೋ ಅವ್ರ ಹತ್ರನೇ ಹೋಗಿ, ಈ ಕೌಲ ಪದ್ಧತಿಯಲ್ಲಿ ಮಾಡಬೇಕಾ, ಇಲ್ಲ ವಾಮಾಚಾರದಲ್ಲಿ ಮಾಡಬೇಕಾ, ಇಲ್ಲ ದಕ್ಷಿಣಾಚಾರದಲ್ಲಿ ಮಾಡಬೇಕಾ, ಇಲ್ಲ ಅಥರ್ಣ ವೇದ ಪ್ರಕಾರ ಮಾಡಬೇಕಾ, ಯಾವ ಪದ್ಧತಿಯಲ್ಲಿ ಮಾಡಬೇಕು, ವಶೀಕರಣ ಹೆಂಗೆ ಮಾಡಬೇಕು, ಮತ್ತು ಮೋಹಿನಿ ಅಟ್ರಾಕ್ಷನ್ ಹೆಂಗೆ ಮಾಡ್ಕೊಬೇಕು, ಮೋಹಿನಿ ಸಿದ್ಧಿ ಸಾಧನೆಯನ್ನು ಯಾವ ಥರ ಮಾಡ್ಕೊಬೇಕು, ಮತ್ತು ಪಂಚಕಾಳಿ ಅಂದರೆ ಏನು. ಮೊನ್ನೆ ನನಗೆ ಯಾರೋ ಒಬ್ರು ಹೇಳಿದ್ರು, ಪಂಚಕಾಳಿ ಅನ್ನೋದು ಇಲ್ಲೇ ಇಲ್ವಲ್ಲ ಅಂತ. ಅಂದರೆ ಕಾಳಿ ಅನ್ನೋದೇ ಇಲ್ಲ ಅವನ ಪ್ರಕಾರದಲ್ಲಿ, ಪಂಚಕಾಳಿ ಅನ್ನೋದು ಇಲ್ಲ ಅಂದರೆ ಅವನ ಪ್ರಕಾರ ಕಾಳಿ ಅನ್ನೋದೇ ಇಲ್ಲ. ಎಂಥ ಕ್ವಶನ್ಸ್ ಆಗ್ತಾರೆ ಅಂದರೆ ಇದಕ್ಕೆ ನಾನು ಹೇಳೋದು, ಅರ್ಧಂಬರ್ಧ ವಿದ್ಯೆನ ಕಲಿತು ನೀವು ಮೋಸ ಆಗಬೇಡಿ ಅಂತ. ನೀವು ಮೋಸ ಆಗೋದಿಲ್ಲದೆ ನಿಮ್ಮ ಪಕ್ಕದವ್ರು ಕೂಡ ಮೋಸ ಮಾಡ್ತಿದ್ದೀರ. ಈಗ ಗುರುಗಳೇ, ಮೋಹಿನಿ ಅಂದ ತಕ್ಷಣ ನೀವೇ ಹೇಳಿದ್ರಿ ತುಂಬಾ ಪವರ್ಫುಲ್ ಇದು ಅಂತ. ಈ ಒಂದು ಸಾಧನೆಯನ್ನ ಮಾಡ್ಕೊಂಡು ಸಿದ್ಧಿಯನ್ನ ಪಡ್ಕೊಂಡು ಇನ್ನೊಬ್ಬರ ಗಂಡ ಅಥವಾ ಇನ್ನೊಬ್ಬರ ಹೆಂಡತಿ ನನಗೆ ವಶ ಆಗ್ಬೇಕು ಅಂತ ಮಾಡ್ಕೊತಾರೆ. ಇದರಿಂದ ಅವ್ರ ಸಂಸಾರ ಹಾಳಾಗೋದಿಲ್ವಾ? ವಶೀಕರಣ ಇಲ್ಲೇ ಇಲ್ವಲ್ಲ. ಮೋಹಿನಿಯಲ್ಲಿ ವಶೀಕರಣ ಇಲ್ವಲ್ಲ. ಮೋಹಿನಿಯಲ್ಲಿ ವಶೀಕರಣ ಮಾಡ್ಕೊಳ್ತೀನಿ ಅನ್ನೋ ಪೆದ್ದ, ಅವನಿಗೆ ಅದರಲ್ಲಿ ಏನು ಗೊತ್ತಿಲ್ಲ ಅಂತ. ಮೋಹಕ್ಕೆ ಈಡಾದ ಸಾವಗಳನ್ನ ನಾವು ಮೋಹಿನಿ ಅಂತ ಕರಿತೀವಿ. ಅಲ್ಲಿ ವಶೀಕರಣ ಇಲ್ಲಿ ಬಂತು. ಪೇತ ಅಟ್ರಾಕ್ಟ್ ಬರುತ್ತೆ, ಪೇತವನ್ನ ಬಿಡೋದು ಬರುತ್ತೆ, ಪೇತವನ್ನ ಸರ್ವನಾಶ ಮಾಡೋದು ಬರುತ್ತೆ, ಭೂಸ್ಥಾಪಿತವನ್ನ ಮಾಡೋದು ಬರುತ್ತೆ, ಅಷ್ಟದಿಗ್ಬಂಧನವನ್ನು ಯಾವ ರೀತಿ ಕಟ್ಟೋದು ಬರುತ್ತೆ, ಸುಮಾರಿದೆ ಅದರಲ್ಲಿ.
ಓಕೆ. ಸೊ ಇಲ್ಲಿ ಮೋಹಿಣಿನ ಇಟ್ಕೊಂಡು ವಶೀಕರಣ ಮಾಡ್ಕೊಂತೀವಿ ಅಂದ್ರೆ ಇದು ಆಗೋದಿಲ್ಲ. ಅಟ್ರಾಕ್ಟ್ ಮಾಡ್ಬೋದು ಅಷ್ಟೇ, ಅಂದ್ರೆ ಜನನ ಅಟ್ರಾಕ್ಟ್ ಮಾಡ್ಕೊಳ್ಬೋದು. ಅಂದ್ರೆ ಈ ಪರ್ಸನ್ನ ನನಗೆ ಅಟ್ರಾಕ್ಟ್ ಆಗ್ಬೇಕು, ಇದನ್ನ ಮಾಡ್ಕೊಳ್ಬೋದು ಅಷ್ಟೇ. ಓಕೆ. ಪ್ರೇತ ಆತ್ಮ ಇಸ್ ಈಕ್ವಲ್ಸ್ ಟು ಪ್ರೇತಾತ್ಮ. ಪ್ರೇತಾತ್ಮ. ಆಲ್ರೆಡಿ ಅದು ಒಂದು ಆತ್ಮ, ನಮ್ಮೊಳಗೂ ಒಂದು ಆತ್ಮ ಇದೆ. ಆಲ್ರೆಡಿ ಇರುವಂತ ಆತ್ಮದ ಒಳಗೆ ಮತ್ತೊಂದು ಆತ್ಮ ಬಂದು ಸೇರ್ಕೊಳಕ್ ಹೇಗ್ ಸಾಧ್ಯ? ಯಾಕೆ ಸಾಧ್ಯ ಆಗಲ್ಲ? ಅಂತರಾತ್ಮ ಬೇರೆ, ಪ್ರೇತಾತ್ಮ ಬೇರೆ. ಇದು ಅಂತರಾತ್ಮ ಇರೋದು ನೀನ್ ಹೇಳಿದ ಕೆಲಸ. ಈ ಆತ್ಮ ಅನ್ನಕ್ಕಂಥದ್ದು ನೀನು ಒಳಗಡೆ ಇದು ಮಾಡಬೇಡ, ಇದಾದ್ರೆ ಇದಾಗತ್ತೆ ಅಂತ ಇದು ಕೇಳುತ್ತೆ. ಆತ್ಮ ಹಂಗಲ್ಲಲ್ವಾ, ಅದಕ್ಕೆ ಬೇಕೇನ್ ಬೇಕೋ ಅದು ಕೇಳುತ್ತೆ. ಒಂದು ವ್ಯಕ್ತಿಯ ದೇಹದಲ್ಲಿ ಎಷ್ಟು ಆತ್ಮಗಳು ಬಂದು ಸೇರ್ಕೋಬಹುದು? ಈಗ ಒಂದೊಂದು ಹೇಳ್ತಾರೆ, ಒಂದೊಂದು ಫಿಲಿಮಲ್ಲಿ 3, 4, 5, 11, 21 ಇವೆಲ್ಲ ಸುಳ್ಳು. ಯಾವುದೇ ಆಗಲಿ ಒಂದು ಮನುಷ್ಯನ ಒಳಗಡೆ 3 ಆತ್ಮಗಳು ಮೇಲೆ ಸೇರಕ್ಕಾಗಲ್ಲ. ಅದನ್ನೇ ಪೇರಿಚಿದ ಆತ್ಮ ಅಂತ ಕರಿತೀವಿ, ಪಾರಂಕಿತ ಆತ್ಮಗಳಂತ ಕರಿತೀವಿ, ಲೌಕಿಕ ಆತ್ಮ ಅಂತ ಕರಿತೀವಿ. ಆಯ್ತಾ? ಇಷ್ಟು ವರ್ಡ್ ಇದೆ, ಆತ್ಮಗಳಲ್ಲೇ ಇಷ್ಟಿದೆ. ಸೊ ಈ ಆತ್ಮ ಅನ್ನೋದು 3 ಮೇಲೆ ಸೇರಕ್ಕಾಗಲ್ಲ. 5 ಇದೆ, 10 ಇದೆ ಅನ್ನೋಕೊಂತೆಲ್ಲ ಬೋಗಸ್ಸೆ. ಓಕೆ. ಸಾಕಷ್ಟು ಜನರಿಗೆ ಭಯ ಇರುತ್ತೆ ಪ್ರೇತಾತ್ಮ ಕಂಡ್ರೆ. ಈವನ್ ನನಗೂ ಕೂಡ ಆತ್ಮ ಈ ಹೆಸರೆಲ್ಲ ಕೇಳಿದ್ರೆ ಭಯ ಆಗುತ್ತೆ. ಈ ದೀಕ್ಷೆಯಿಂದ ಆ ಭಯದಿಂದ ಹೊರಗೆ ಬರಬಹುದಾ? ಖಂಡಿತ. ಯಾಕಂದ್ರೆ ವಿದ್ಯೆಯನ್ನ ಇವರು ಬೇಡ ಅಂದ್ರೆ ದೀಕ್ಷೆ ಕೊಡ್ತೀವಿ, ಇವ್ರು ಬೇಡ ಅಂದ್ರೆ ನಾನು ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಈ ಕೆಲಸವನ್ನ ಮಾಡಿಸು, ಹಿಂಗ್ ಮಾಡಿ ಅಂತ ಆಗತ್ತೆ. ಯಾಕೆ ಒಬ್ಬರ ಹತ್ರ ಹೋಗಿ ಎಲ್ಲೆಲ್ಲೋ ಕೂತ್ಕೊಂಡು ಎಲ್ಲೆಲ್ಲೋ ಹೋಗ್ತೀರಾ? ಈಗ ನಮ್ಮ ಕರ್ನಾಟಕದಲ್ಲಿ ಹೆಂಗಾಗಿದೆ ಅಂದರೆ, ಒಂದು ವಿಚಾರ ಹೇಳ್ತೀನಿ, ಒಬ್ಬನ್ನ ಬೆಳೀತಾ ಇದ್ದಾರೆ ಅಂದರೆ ತುಳಿಯೋದು ಜಾಸ್ತಿ. ಅದು ಓಪನ್ ಆಗಿ ಹೇಳ್ತೀನಿ. ನೀವಾಗಿರ್ಬೋದು, ನಾನಾಗಿರ್ಬೋದು, ಯಾರಾಗಿ ತುಳಿತಾರ ಜಾಸ್ತಿ. ಇವಾಗ ಬೆಳೀತಿದ್ದಾನಲ್ಲ ಇವನು, ಇನ್ನು ಬಿಟ್ಟರೆ ನಾನು ಆಗ್ಬಿಡೋದು, ನಮ್ಮ ಶಿಷ್ಯಂದ್ರೆ ಹೇಳ್ಕೊಂಡ್ಬಿಡ್ತಿದ್ದಾನಲ್ಲ. ನಿಮ್ಮ ಹತ್ರ ಕರೆಕ್ಟಾಗಿ ವಿದ್ಯೆ ಇದ್ರೆ ಅವ್ರೇನು ನನ್ನ ಹತ್ರ ಬರ್ತಾರೆ? ನಿಮ್ಮ ಹತ್ರ ವಿದ್ಯೆ ಇಲ್ಲ, ಬರ್ತಾ ಇದ್ದಾರೆ ಏನೇನೋ ಹೇಳ್ಕೊಟ್ಟು. ಈಗ ನಾನು ಒಂದು ಬುಕ್ ಕೊಡ್ತೀನಿ, ಸುಮಾರು ಅಂದರೆ ಒಂದು ಇವತ್ತರೆಗೂ 7,000 ಜನಕ್ಕೆ ಕಲಿಸ್ಕೊಟ್ರೆ ವಿದ್ಯೆನ ಒಂದು ಬುಕ್ ಕೊಡ್ತೀನಿ. ಆ ಬುಕ್ಕನ್ನು ತಗೊಂಡೋಗಿ ನಿಮ್ಮ ಮುಂದೆ ಇಡ್ತೀನಿ. ನೀವು ಲೈವಲ್ಲಿ ತೋರಿಸಿ, ಈ ವಿದ್ಯೆ ಆ ವಿದ್ಯೆಗೂ ಕಂಪೇರ್ ಮಾಡಿ. ನಾನು ನನ್ನ ವಿದ್ಯೆ ಅಕಾರ ಅಂದ್ರೆ ಏನು, ಉಕಾರ ಅಂದ್ರೇನು, ಕ್ರ ಅಂದ್ರೇನು, ರೀಮ್ ಅಂದ್ರೆ ಏನು, ಕಮ್ ಅಂದ್ರೆ ಏನು, ಏನೇನಕ್ಕೆ ಇದಾಗತ್ತೆ, ಏನೇನಕ್ಕೆ ಅಟ್ರಾಕ್ಟ್ ಆಗುತ್ತೆ, ಪ್ರತಿಯೊಂದು ಹೇಳ್ಕೊಡ್ತೀನಿ. ಕೆಲವರಿಗೆ ರೀಮ್ ಅಂದ್ರೆ ಏನು ಗೊತ್ತಿಲ್ಲ, ಕ್ಲೀಮ್ ಅಂದ್ರೆ ಏನು ಗೊತ್ತಿಲ್ಲ. ಕ್ಲೀಮ್ ರೀಮ್ ಬಟ್ ಸ್ವಹ ಅಂತ ಹೇಳ್ಬಿಡ್ತಾರೆ ಕೆಲವರು. ಅಂದ್ರೆ ಅದ್ರ ಅರ್ಥ ಏನು? ಈಗ ನಾವು ನಿಂಬೆಹಣ್ಣು ಉಚ್ಚಾರಣೆ ಮಾಡೋದಕ್ಕೆ ರೀಮ್ ಕ್ಲೀಮ್ ಶೀತಾಳಿ ಸ್ವಹ ಅಂತ ನಾವು ಕರಿತೀವಿ. ಒಂದು ನಿಂಬೆಹಣ್ಣ ವಾಮಾಚಾರ ಮಾಡಿದ್ರೆ ನಿಂಬೆಹಣ್ಣು ಅಟ್ರಾಕ್ಟ್ ಆಗತ್ತೆ ಅಂತ ಒಂದು ನಿಂಬೆಹಣ್ಣು ಕೊಟ್ಟಿದ್ವಿ. ಆ ರೀಮ್ ಅಂದ್ರೆ ಏನು, ಕ್ಲೀಮ್ ಅಂದ್ರೆ ಏನು, ಶೀತಾಳೆ ಅಂದ್ರೆ ಯಾರು, ಈ ವಾಮಾಚಾರಕ್ಕೂ ಈ ನಿಂಬೆಹಣ್ಣಕ್ಕೂ ಈ ಶೀತಾಳಿಗೂ ಏನು ಸಂಬಂಧ, ಇವೆಲ್ಲ ಗೊತ್ತಿರಬೇಕು. ಗೊತ್ತಿದ್ರೇನೆ ಅವ್ರು ಗುರು ಆಗ ಸಾಧ್ಯ. ಮನಸ್ಸಿಗೆ ಏನು ಬಂದರೆ ಅದು, ಕುಲಂಕುಷಕ್ಕೆ ಏನು ಬಂದರೆ ಅದು ಹೇಳ್ಬಿಡೋದು, ಜನಗಳನ್ನ ಶಿಷ್ಯನ ಮಾಡ್ಕೊಳೋದಲ್ಲ. ಈಗ ನಾನು ಅಂಜನಾ ಕ್ಲಾಸಲ್ಲಿ ಎಷ್ಟೋ ಜನಕ್ಕೆ ಆಗಿಲ್ಲ. ಅಂಜನಾ ಅನ್ನೋಕೆ ನಮ್ಮ ಅಪ್ಪಂದಲ್ಲ, ನಮ್ಮ ತಂದೆದಲ್ಲ, ಭಗವಂತದ್ದದು. ನಿನಗೆ ಯಾವ ಥರ ಕೊಡಬೇಕೋ ಆ ಥರ ಕೊಡುತ್ತೆ ಅದು ಅಲ್ವಾ. ನಿನ್ಗೆ ಯಾವ ಥರ ವಿದ್ಯೆ ಬೇಕೋ, ನಾನು ಹಾಕಿರೋ ವಸ್ತುಗಳೆಲ್ಲ ನೀನು ತೋರಿಸ್ಕೊಂಬ, ಇವ್ರು ಹಾಕಿರೋ ಸುಳ್ಳು ಸೊಪ್ಪು ಎಲ್ಲ ಒರಿಜಿನಲ್ ಐಟಮ್ ಹಾಕಿದ್ದೀನಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟಾಗಿದೆ, ಮಾಡ್ಕೊಳಕ್ಕಾಗಲಿಲ್ಲ ಅಂದ್ರೆ ನಾನು ಮಾಡೋಕ್ಕಾಗುತ್ತೆ. ಮತ್ತೆ ಒಂದು ನನ್ನ ಹತ್ರ ಕ್ವಶನ್ ಬಂದಾಗ ನಾನು ಆನ್ಸರ್ ಕೊಡೋಕೆ ಹೇಳ್ತೀನಿ. ಒಬ್ಬನ ಹೇಳ್ತಾನೆ, ನೀವು ಇವತ್ತು ಬರ್ತೀರಾ 60 ದಿನ ಹೇಳ್ತೀರಾ, ಮತ್ತೆ 120 ದಿನ ಹೇಳ್ತೀರಾ ಅಂದರೆ, ಸಾಧನೆ ಅಂದರೆ ಇನ್ನೇನಪ್ಪ ಮಾಡಬೇಕು. ನಾನೇನು ಬಿಡ್ತೀನಿ ಅಂತ ಹೇಳಿದ್ದೀನ? ನನ್ನ ಹತ್ರ ನನ್ನ ಒಂದು ಅಂಶ ಇದೆ. ನನ್ನ ಹತ್ರ ಬಂದು ಎಷ್ಟು ನಿಧಾನವಾಗಿ, ಎಷ್ಟು ನೀನು ತಗ್ಗಿ ಬಗ್ಗಿ ನಡೆದು ನನ್ನ ಹತ್ರ ವಿದ್ಯೆನ ಕಿತ್ಕೊಂಡು ಹೋಗ್ಬಿಡು. ಎಲ್ಲ ಹಂಚ್ಕೋ, ಪ್ರತಿಯೊಂದು ಹಂಚ್ಕೋ. ನಾನು ಏನು ಬೇಕೋ ನಾನು ಎಲ್ಲ ಕಲಿತು ಎಲ್ಲ ಕೊಟ್ಬಿಡ್ತೀನಿ. ನನ್ನ ಹತ್ರ ಸ್ವಲ್ಪ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಚಪ್ಪಲಿ ಎಲ್ಲಿ ಬೇಕು ಅಲ್ಲಿ ಇಟ್ಟಿರ್ತೀನಿ. ಗುರುವಿನ ಹತ್ರ ಬಂದು ನೀನು ಎಷ್ಟು ಬಗ್ಗಿ ತೊಗೊಂಡ್ಬಿಡ್ತೀಯ ತೊಗೊಂಡ್ಬಿಡು, ನನ್ನ ವಿದ್ಯೆ ತೊಗೊಂಡ್ಬಿಡು, ನಾನು ಬೇಡ ಅನ್ನಲ್ಲ, ನಾನು ಧಾರಾಳ ಕೊಟ್ಬಿಡ್ತೀನಿ. ಅದಲ್ಲ ಇದು ಹಿಂಗೆ ಇದೆಲ್ಲ ನನ್ನ ಹತ್ರ ವಾಗ್ವಾದ ಮಾಡಕ್ಕೆ ಬಂದರೆ ನಾನು ಪಾರಣ್ಯ ತೆಗಿಬೇಕಾಗತ್ತೆ ಮತ್ತೆ. ಸೊ ನಾನು ಹೇಳೋದಂತೆ, ವಿದ್ಯೆ ಅನ್ನಕ್ಕಂಥ ಅಪಾರವಾದದ್ದು, ಭಕ್ತಿ ಅಂತಕ್ಕಂಥದ್ದು ಯಾರಿಗೆ ಆಸಕ್ತಿ ಇದೆಯೋ ಇದೇ ತಿಂಗಳು 28ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಬಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇರುತ್ತೆ. ಮತ್ತು ಲಾಸ್ಟಲ್ಲಿ ನಿಮಗೆ ಪೇತ್ ಬಾಧೆ ನಿವಾರಣೆ ಮಾಡೋದು ಯಾವ ಥರ, ಪೇತಾಕರ್ಷಣೆ ಮಾಡೋದು ಯಾವ ಥರ, ಮತ್ತು ಮೋಹಿಣಿಯನ್ನು ಆಕರ್ಷಣೆ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀವಿ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಆಗತ್ತೆ. 4 ಜನಕ್ಕೆ ಒಳ್ಳೇದು ಮಾಡಿ.